ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ಈ ವ್ಲಾಗ್ ಬಂದ್ಬಿಟ್ಟು ಸೋಮವಾರದ ಸಂಜೆ ವ್ಲಾಗ್ ಆಗಿರುತ್ತೆ. ಸೋಮವಾರ ಪೂಜೆ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ದೇವ್ರ ಸಾಮಾನೆಲ್ಲ ತೊಳಿಬೇಕಿತ್ತು. ಅದನ್ನೆಲ್ಲ ನಾನು ತೊಳೆಯೋಕ್ಕೆ ಹಾಕಿ ದೇವ್ರ ಮನೆ ಇದೆ. ಸೊ ದೇವ್ರ ಮನೆನ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಫೋಟೋಸ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲನೂ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಬಿಕಾಸ್ ಹೇಗಂದರೆ ಹಾಗೆ ಪೂಜೆ ಎಲ್ಲ ಮಾಡೋಕ್ಕೆ ಆಗಲ್ವಲ್ಲ. ಸೊ ಅದಕ್ಕೋಸ್ಕರನೇ ಕ್ಲೀನಾಗಿ ಎಲ್ಲನೂ ರೆಡಿ ಮಾಡಿ ಅದನ್ನು ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ದೇವ್ರ ಪಾತ್ರೆಗಳು ತೊಳೆಯೋದಕ್ಕೆ ನಾನು ಜಸ್ಟ್ ಪೀತಾಂಬರಿ ಪೌಡರ್ನ ಯೂಸ್ ಮಾಡಿಕೊಂಡು ನಾನು ವಾಶ್ ಮಾಡ್ತಾಯಿದ್ದೀನಿ ದೇವ್ರ ಪಾತ್ರೆಗಳು, ಅಂದರೆ ದೇವ್ರ ಸಾಮಾನು. ಬಿಕಾಸ್ ನನಗೆ ಬೇರೆ ಯಾವುದರಿಂದ ತೊಳೆದು ಅಭ್ಯಾಸ ಇಲ್ಲ. ಸೊ ಅದಕ್ಕೋಸ್ಕರ. ಆ್ಯಂಡ್ ಬೆಳ್ಳಿ ಪಾತ್ರೆ, ಮಣ್ದೀಪ ಅದೆಲ್ಲ ಬಂದುಬಿಟ್ಟು ನಾನು ಸಬೀನ ಪೌಡರಿಂದ ನಾನು ಅದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಬೇರೆ ರೀತಿ ಏನಾದರೂ ಗೊತ್ತಿದ್ದರೆ ದೇವ್ರ ಸಾಮಾನು ವಾಶ್ ಮಾಡೋದು, ಸೊ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಓಕೆನಾ. ದೇವ್ರ ಸಾಮಾನೆಲ್ಲ ತೊಳ್ಕೊಬಂದು ಈಗ ದೇವ್ರ ಮನೆಯಲ್ಲೇ ಇಟ್ಟು ನಾನು ಬೇರೆ ಎಲ್ಲೂ ಇಡಲ್ಲ. ಅದಕ್ಕಂತಲೇ ಸಪ್ರೇಟಾಗಿ ಒಂದು ಬೌಲಲ್ಲೂ ಕೂಡ ನಾನು ಹಾಕಿರ್ತೀನಿ ದೇವ್ರ ಸಾಮಾನು. ದೇವ್ರ ಪಾತ್ರೆಗಳು ತೊಳೆಯೋಕ್ಕೆ ಮುಂಚೆನೇ ಸಿಂಕ್ ಹತ್ರನೇ ತೊಳೆಯೋದು. ಬೇರೆ ಕಡೆ ಆಚೆ ಕಡೆ ಎಲ್ಲ ಜಾಗ ಇರಲ್ಲ, ಯಾಕಂದರೆ ಎಲ್ಲ ಗಲೀಜಾಗೆ ಇರುತ್ತೆ. ಅದಕ್ಕೋಸ್ಕರ ಮನೆ ಒಳಗಡೆ ಸಿಂಕ್ ಹತ್ರನೇ ನಾವು ದೇವ್ರ ಸಾಮಾನೆಲ್ಲ ತೊಳೆಯೋದು. ಸೊ ಅದಕ್ಕಾಗಿ ಅಲ್ಲೇ ಎಲ್ಲ ಫಸ್ಟು ಮೊದಲೇದಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ದೇವ್ರ ಸಾಮಾನೆಲ್ಲ ನಾವು ತೊಳ್ಕೊತೀನಿ. ದೇವ್ರ ಸಾಮಾನೆಲ್ಲ ತೊಳೆದು ಒರೆಸಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಕ್ಲೀನಾಗಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಕಲಶಕ್ಕೂ ಕೂಡ ರೆಡಿ ಮಾಡಿ ಎಲೆ ಎಲ್ಲ ಇಟ್ಟು ರೆಡಿ ಮಾಡಿ ಕ್ಲೀನಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಮಾತ್ರ ಇವಾಗ ಸದ್ಯಕ್ಕೆ ಜೋಡಿಸ್ಕೊಳ್ತಾ ಇದ್ದೀನಿ. ಪೂಜೆ ಮಾಡಬೇಕಾದ್ರೆ ಹೂವು ಎಲ್ಲ ಇಟ್ಟು ರೆಡಿ ಮಾಡ್ತೀನಿ. ಹಾಗೆ ಉಸುಲೆಲ್ಲ ತೊಳೆದು ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ ಹೂವು ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ನಾನು ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚಿ ದೇವ್ರಿಗೆಲ್ಲ ಪೂಜೆ ಮಾಡಿ, ಹಾಗೆ ನಮ್ಮ ಹಾಲಲ್ಲಿ ಸಾಯಿಬಾಬಾ ಫೋಟೋ ಕೂಡ ಇದೆ, ಅದಕ್ಕೂ ಕೂಡ ನಾವು ದೀಪ ಹಚ್ಚಿ ಸಪ್ರೇಟಾಗಿ ಅದಕ್ಕೂ ಕೂಡ ಪೂಜೆ ಮಾಡ್ತಾಯಿದ್ದೀವಿ. ಬಟ್ ಆದರೆ ನನಗೆ ತುಂಬ ಖುಷಿ ಆಗಿದೆ. ಏನಂದರೆ ನಾನು ದೀಪ ಹಚ್ಚಿ ಬೇಡ್ಕೊತಿರ್ಬೇಕಾದ್ರೆ ನನಗೆ ಸಾಯಿಬಾಬಾ ಹೂವು ಕೊಟ್ಟರು. ಅದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಹಾಗೆ ನಾನು ಇಲ್ಲಿ ಪೂಜೆ ಮಾಡ್ತಿದ್ದೆ, ನನ್ನ ಮಗಳು ಕೂಡ ಬಂದಳು. ನಾನು ಕೂಡ ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು, ಸೊ ಪೂಜೆ ಮಾಡಬೇಕಾದ್ರೆ ದೇವ್ರನ್ನ ನೋಡಿ ಪೂಜೆ ಮಾಡು ಅಂತ ಹೇಳಿದರೆ ಅವಳು ಕ್ಯಾಮ್ರದ ಕಡೆನೇ ನೋಡಿ ಪೂಜೆ ಮಾಡ್ತಿದ್ದಾಳೆ. ಸೊ ಪೂಜೆ ಮಾಡಿದ್ದು ಆಯಿತು. ಹೇಗಿದೆ ನಮ್ಮ ದೇವ್ರ ಮನೆ, ಹಾಗೆ ನನ್ನ ಪೂಜೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲೇ ತಿಳಿಸ್ಕೊಡಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಿದ್ದಿಲ್ಲ, ಓಕೆನಾ. ಎಷ್ಟಾಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನಾನು ನೈಟ್ ಡಿನ್ನರ್ಗೆ ಖಾರಮಣಿ ಬಸ್ಸಾರು ಮಾಡಿದ್ದೆ. ಸೊ ಅದಕ್ಕೆ ಖಾರಮಣಿ ಕಟ್ ಮಾಡಿಕೊಂಡು ಎತ್ತಿಕೊಳ್ತಿದ್ದೆ. ಸಂಜೆ ಆಗಿರೋದ್ರಿಂದ ಟೀ ಆರ್ ಕಾಫಿ ಕುಡಿಲೇಬೇಕಲ್ಲ. ಹಾಗೆ ಟೀನ ಕುಡಿತಾ ಎಂಜಾಯ್ ಮಾಡ್ತಾ ಸಾಂಗ್ಸ್ ಪ್ಲೇ ಮಾಡಿದ್ರು ನಮ್ಮ ಮನೇಲಿ, ಅದನ್ನು ಕೇಳ್ತಾ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಬಸ್ಸಾರಿಗೆ ನಾನು ಸಪ್ರೇಟಾಗಿ ಫಸ್ಟು ಈರುಳ್ಳಿ ಬೆಳ್ಳುಳ್ಳಿನ ಕಟ್ ಮಾಡಲಿಕ್ಕೊಂಡು, ಹಾಗೆ ಖಾರದ ಪುಡಿನ ಒಂದು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಸಿದು ಈರುಳ್ಳಿ ಬೆಳ್ಳುಳ್ಳಿನ ನಾನು ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕುಕ್ಕರ್ಗೆ 1-2 ಕಪ್ ಅಷ್ಟು ತೊಗರಿಬೇಳೆ ಮತ್ತು ಖಾರಮಣಿ ಎರಡನ್ನೂ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ವಾಟರ್ ಹಾಕ್ಕೊಂಡು ಮತ್ತು ಉಪ್ಪು ಕೂಡ ಹಾಕಿ 2-3 ವಿಸಿಲ್ ಬರೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಮತ್ತು ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸಡಲಿಕ್ಕೊತಾ ಇದ್ದೀನಿ. ಹಾಗೆ ಒಂದು ಬಾಣಲಿಗೆ ಎಣ್ಣೆ, ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಮತ್ತು ಟೊಮೆಟೊನೂ ಕೂಡ ಕಟ್ ಮಾಡಿಕೊಂಡು ಫ್ರೈಗೆ ಹಾಕ್ಕೊಳ್ತಾ ಇದ್ದೀನಿ, ಓಕೆನಾ. ಇಲ್ಲಿ ನಾನು ಮೆಣಸು ಮತ್ತು ಜೀರಿಗೆ ಹಾಕಿಲ್ಲ, ಯಾಕಂದರೆ ಸ್ವಲ್ಪ ನಮ್ಮ ಖಾರದ ಪುಡಿ ಮಾಡ್ತೀವಿ ಮನೆಯಲ್ಲೇ. ಖಾರದ ಪುಡಿ ಮನೆಯಲ್ಲೇ ಮಾಡೋದ್ರಿಂದ ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಜಾಸ್ತಿನೇ ಹಾಕಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ಇದರಲ್ಲಿ ಯಾವುದೇ ರೀತಿ ಜೀರಿಗೆ ಮತ್ತು ಮೆಣಸನ್ನ ಹಾಕ್ತಿಲ್ಲ. ಮತ್ತು ಇಲ್ಲಿ ಫ್ರೈ ಮಾಡ್ಕೋಬೇಕಾದ್ರೇ ನಾನು ಸ್ವಲ್ಪ ಕೊಬ್ಬರಿನೂ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಪಲ್ಲಿ ನನ್ನ ಮಗಳು ಕೂಡ ಬಂದಳು. ಈಗ ಬೇಳೆ ಮತ್ತು ಖಾರಮಣಿ ಕೂಡ ಬೆಂದಿದೆ, ಅದನ್ನು ಸಪ್ರೇಟಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನೀರು ಸಪ್ರೇಟು, ಬೇಳೆ ಖಾರಮಣಿ ಸಪ್ರೇಟು, ಯಾಕಂದರೆ ಅದು ನಾವು ಪಲ್ಯಕ್ಕೆ ಹಾಕಬೇಕಲ್ಲ. ಸೊ ಅದಕ್ಕೆ. ಮತ್ತು ಈಗ ನಾನು ಏನು ಬೇಳೆ ಎಲ್ಲ ಬೆಂದಿದೆಯಲ್ಲ ಅದನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹುಣಸೆಹಣ್ಣು ನೆನೆಸಿಟ್ಟಿದೆ ಅಲ್ಲ, ಹುಣಸೆಹಣ್ಣು ಹಾಕಿ ಗ್ರೈಂಡ್ ಮಾಡಿದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಕೂಡ ಹಾಕಿ ಅದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇಲ್ಲಿ ಸಾಂಬಾರು ಒಗ್ಗರಣೆ ಹಾಕೋಕ್ಕೆ ಒಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಕರಿಬೇವು ಹಾಕಿಬಿಟ್ಟು ನಾವು ಏನು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ
ಖಾರನ ನಾವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ಎಕ್ಸ್ಟ್ರಾ ನೀರು ಹಾಕೋ ಮುಂಚೆ ಬೇಳೆ ಬೇಯಿಸಿರೋ ನೀರನ್ನ ಹಾಕ್ಕೊಂಡು ನಾವು ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಅದು ಏನಾದರೂ ಶಾರ್ಟೇಜ್ ಬಂದಾಗ ನಾವು ಮಾಮೂಲಿ ವಾಟರ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಪಲ್ಯ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಣಗಿನ ಮೆಣಸಿನ್ಕಾಯಿ, ಕರಿಬೇವನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಏನು ಖಾರ ಮನೆ ಮತ್ತು ಬೇಳೆನ ಬೇಯಿಸಿಟ್ಕೊಂಡಿದ್ದಲ್ಲ ಬೇಯಿಸಿ, ಸೊ ಅದನ್ನು ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಸಾಂಬಾರು ರೆಡಿ ಆಯಿತು, ಹಾಗೆ ಪಲ್ಯ ಕೂಡ ರೆಡಿ ಆಯಿತು. ಹಾಗೆ ನಾನು ಇಲ್ಲಿ ರೈಸ್ ಕೂಡ ಇಟ್ಕೊಳ್ತಾ ಇದ್ದೀನಿ, ಯಾಕಂದರೆ ಪಾಪು ಇದೆಯಲ್ಲ ಅವಳಿಗೂ ಕೂಡ ಹೊಟ್ಟೆ ಹಸಿವು ಆಗುತ್ತೆ ಬೇಗ ಅಂತ ಹೇಳಿಬಿಟ್ಟು. ಮತ್ತು ನಾನು ಇವಾಗ ಏನು ರೈಸ್ ಮಾಡ್ತಿದ್ದೀನಲ್ಲ ಅದೇ ರೈಸ್ನ ನಾನು ಮುದ್ದೆಗೂ ಕೂಡ ಯೂಸ್ ಮಾಡ್ತೀನಿ. ಯಾಕಂದರೆ ನಮ್ಮ ಅತ್ತೆ ಅವರೆಲ್ಲ ಮುದ್ದೆ ತಿಂತಾರೆ, ನೈಟ್ ಹೊತ್ತು ಕಂಪಲ್ಸರಿ ಮುದ್ದೆ ಇರಲೇಬೇಕು. ಅಕಸ್ಮಾತ್ ಏನಾದರೂ ರೈಸ್ ಇಲ್ಲ ಅಂತ ಹೇಳಿದ್ರೆ ಅಕ್ಕಿ ನುಚ್ಚಕ್ಕಿ ಬರುತ್ತಲ್ವ ಅದನ್ನು ಬೇಯಿಸಿ ನಾನು ಮುದ್ದೆನೂ ಮಾಡ್ತೀನಿ. ಕಂಪಲ್ಸರಿ ಸಾಂಬಾರು ಆ್ಯಂಡ್ ಮುದ್ದೆ ನಮ್ಮ ಮನೇಲಿ ನೈಟ್ ಇರಲೇಬೇಕಾಗುತ್ತೆ. ಸೊ ಬಸ್ಸರ್ಗೆ ಮುದ್ದೆ ತುಂಬಾ ಚೆನ್ನಾಗಿರುತ್ತಲ್ಲ, ಒಳ್ಳೆ ಕಾಂಬಿನೇಷನ್. ಅದಕ್ಕೆ ನಾನು ಬೇಗ ಬೇಗ ಮಾಡ್ತಾಯಿದ್ದೀನಿ. ಇನ್ನೂ ಹಾಗೆ ಅಡುಗೆ ಹಾಕ್ತಾನೆ ಒಂದು ಸೈಡಲ್ಲಿ ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಯಾಕಂದರೆ ಮತ್ತೆ ಡಸ್ಟೆಲ್ಲ ಇರುತ್ತೆ, ಇಲ್ಲ ಏನಾದರೂ ಅಡುಗೆ ಎಲ್ಲ ಮಾಡಿರ್ತೀವಲ್ಲ ಅದೆಲ್ಲ ಚೆಲ್ಲಿರುತ್ತಲ್ಲ, ಹಾಗೆ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಮುದ್ದೆ ಕೂಡ ಆಯಿತು. ಸೊ ಈ ವ್ಲಾಗ್ ಬಂದುಬಿಟ್ಟು ನಂದು ಫಸ್ಟ್ ವಿಡಿಯೋ, ಲಾಂಗ್ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದೀರೋ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.